ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಕುರಿತಾಗಿರುವಂತಹ ಸ್ಫೋಟಕ ಸ್ಟೋರಿ. ಶಾಕಿಂಗ್ ಹೇಳಿಕೆ ನೀಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ 25 ವರ್ಷದ ಮೇಲುಕು ಹಾಕಿರುವಂತಹ ಬೆಳಗಾವಿ ಸಚಿವೆ. 25 ವರ್ಷದ ಹಿಂದೆ ಸಚಿವೆ ಏನ್ ಮಾಡ್ತಾ ಇದ್ರು ಗೊತ್ತಾ? ಎಸ್, ಎಲ್ರಿಗೂ ಕೂಡ ಜೀವನ ಅನ್ನೋದು ಹಾಗೆ. ಮೊದಲು ಯಾವುದೋ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಹೇಗೋ ಒಂದು ಜೀವನವನ್ನ ಮಾಡ್ತಾ ಇರ್ತೀವಿ. ಒಂದೇ ಒಂದು ಸೆಕೆಂಡ್ ಅಲ್ಲಿ ಜೀವನ ಬದಲಾಗಿ ಹೋಗುತ್ತೆ, ಅಥವಾ ಯಾವುದೋ ಸುಸಂದರ್ಭದಲ್ಲಿ ನಮ್ಮ ಜೀವನದ ಒಂದು ದಾರಿಯೇ ದಿಕ್ಕೇ ಬದಲಾಗಿ ಹೋಗುತ್ತೆ. ಯಾರು ಹಿಂದೆ ಏನು ಕೆಲಸ ಮಾಡಿದ್ದಾರೆ ಗೊತ್ತೇ ಆಗಲ್ಲ. ಈಗ ಅವರು ಬದುಕಿ ಬಾಳುವುದಕ್ಕೂ ಹಿಂದೆ ಮಾಡ್ತಾ ಇದ್ದಂತಹ ಕೆಲಸಕ್ಕೂ ಕೂಡ ಟ್ಯಾಲಿಯೇ ಇರೋದಿಲ್ಲ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 25 ವರ್ಷದ ಹಿಂದಿನ ಜೀವನವನ್ನ ಮೆಲುಕು ಹಾಕಿದ್ದಾರೆ. 25 ವರ್ಷಗಳ ಹಿಂದೆ ಸಚಿವೆ ಏನಾಗಿದ್ರು ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದೀವಿ. 25 ವರ್ಷಗಳ ಹಿಂದೆ ಮನೆಗೆ ಪಾಂಪ್ಲೆಟ್ ಅನ್ನ ಹಂಚುತ್ತಿದ್ದೆ. ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾದ ಬಳಿಕ ಆಕ್ಟಿವ್. ನಾನು NGOಗಳನ್ನ ನಡೆಸಿಕೊಂಡು ಬಹಳ ಆಕ್ಟಿವ್ ಆಗಿದ್ದೇನೆ. ಸೌಮ್ಯ ರೆಡ್ಡಿ ಕೆಲಸ ನೋಡಿದ್ರೆ ನನಗೆ ಹೆಮ್ಮೆಯಾಗುತ್ತೆ. ಸೌಮ್ಯ ರೆಡ್ಡಿ ಜೊತೆಗೆ ಕೆಲಸ ಮಾಡೋಕೆ ನನಗೆ ಹೆಮ್ಮೆ ಇದೆ. ಈ ವೇಳೆ DK ಶಿವಕುಮಾರ್ ರನ್ನ ಹಾಡಿ ಹೋಗಲಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 25 ವರ್ಷಗಳ ಹಿಂದಿನ ಒಂದಿಷ್ಟು ಘಟನೆಗಳನ್ನ ಮೆಲುಕು ಹಾಕಿಕೊಂಡಿದ್ದಾರೆ. 25 ವರ್ಷಗಳ ಹಿಂದೆ ನಾನು ಮನೆಗೆ ಹೋಗಿ ಪಾಂಪ್ಲೆಟ್ ಅನ್ನ ಹಂಚಿಕೆ ಮಾಡ್ತಾ ಇದ್ದೆ ಅನ್ನೋ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾದ ಬಳಿಕ ಫುಲ್ ಆಕ್ಟಿವ್ ಆಗಿದ್ದೀನಿ. ನಾನು ಒಂದಿಷ್ಟು NGOಗಳನ್ನ ಕೂಡ ನಡೆಸಿಕೊಂಡು ಬಂದಿರುವಂಥವಳು. ಸೊ ಆಗ್ಲೂ ಕೂಡ ನಾನು ಆಕ್ಟಿವ್ ಆಗೇ ಇದ್ದೀನಿ. ಈಗ ಸೌಮ್ಯ ರೆಡ್ಡಿ ಅವರ ಕೆಲಸವನ್ನ ನೋಡಿದ್ರೆ ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಆಗುತ್ತೆ. ಸೌಮ್ಯ ರೆಡ್ಡಿ ಜೊತೆಗೆ ಕೆಲಸ ಮಾಡೋಕ್ಕೂ ಕೂಡ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನ ಹಾಡಿ ಹೋಗಲಿದ್ದಾರೆ. ಸೊ ಹಾಡಿ ಹೋಗಿಳಿರೋದನ್ನ ನೋಡಿದ್ರೆ ಅವರಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವುದೇ ಒಂದು ಸಕಾರಾತ್ಮಕ ಚಿಂತನೆ ಇದೆ ಅಂದ್ರೆ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನುವಂಥದ್ದು ಮನಸ್ಸಲ್ಲಿ ಇರಬಹುದಾ ಅಂತ. ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು. ಒಂದಿಷ್ಟು ವಿಚಾರಗಳನ್ನ ಮೆಲುಕು ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗೆ ಅವರದೇ ಪಕ್ಷದ ಸೌಮ್ಯ ರೆಡ್ಡಿ ಅವರನ್ನು ಕೂಡ ಇದೇ ಸಂದರ್ಭದಲ್ಲಿ ಹಾಡಿ ಹೋಗಲಿದ್ದಾರೆ. ಏನೇ ಆದರೂ ಕೂಡ ಮಹಿಳೆಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತುಂಬಾ ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ, ಅದಂತೂ ಸತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.